ಹಾಯ್ ಹಲೋ ಸ್ನೇಹಿತರೆ, ಈ ಬೋರ್ವೆಲ್ ಅನ್ನು ಹಾಕಿ 7 ದಿನಗಳು ಸಹ ಆಗ್ಲಿಲ್ಲ. ಈ ಬೋರ್ವೆಲ್ ಅನ್ನು ಕೊರೆಸಿದಾಗ ಸುಮಾರು 3ರಿಂದ 4 ಇಂಚು ನೀರು ಈ ರೀತಿ ಬಂದಿದೆ ಅಂತ ನಮಗೆ ಕಸ್ಟಮರ್ ಒಬ್ಬರು ಕಾಲ್ ಮಾಡಿ ವಿಡಿಯೋ ಕಳಿಸ್ಕೊಡ್ತಾರೆ. ಸರ್, ನಾವು ಈ ರೀತಿ ನೀರು ಬಂದಿದೆ ಅಂತ ಹೇಳ್ಬಿಟ್ಟು ಖುಷಿಯಲ್ಲಿ ಪಂಪು ಮತ್ತು ಮೋಟರ್ನ ಫಿಟ್ ಮಾಡಿದೀವಿ, ಆದ್ರೆ ಒಂದೇ ಒಂದು ಡ್ರಾಪ್ ನೀರು ಸಹ ಬಂದಿಲ್ಲ ಆಚೆ. ದಯವಿಟ್ಟು ಏನಾಗಿದೆ ಅಂತ ಒಂದು ಸ್ವಲ್ಪ ಸ್ಕ್ಯಾನ್ ಮಾಡಿ ತಿಳಿಸ್ತೀರಾ ಅಂತ ಕೇಳ್ತಾರೆ. ಆಗ ನಮ್ಮ ಟೆಕ್ನಿಷಿಯನ್ ನಾವು ಕಳಿಸ್ಕೊಡ್ತೀವಿ. ನಮ್ಮ ಟೆಕ್ನಿಷಿಯನ್ ಹೋಗಿ ಸ್ಕ್ಯಾನ್ ಮಾಡಿ ನೋಡ್ತಾರೆ. ಸರ್, ಇದರಲ್ಲಿ ನೀರು ತುಂಬಾ ಕಮ್ಮಿ ಇದೆ, ದೊಡ್ಡ ದೊಡ್ಡ ಗ್ಯಾಪ್ಗಳಿದೆ, ಒಂಚೂರು ಕೂಡ ನೀರು ಬರ್ತಾ ಇಲ್ಲ, ಅಲ್ಲಲ್ಲಿ ಡ್ರಾಪ್ಸ್ ಆಗ್ತಿದೆ ಹೊರತು ಇದರಲ್ಲಿ ನೀರಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಆಗ ನಾವು ಕೇಳ್ತೀವಿ, ಇದಕ್ಕೆಲ್ಲ ಕಾರಣ ಏನಿರ್ಬೋದು ಅಂತ ತಿಳಿಯೋದಾದ್ರೆ, ಇದೇ ರೈತರ ಜಮೀನಿನ ಅಕ್ಕಪಕ್ಕ ಯಾರಾದರೂ ಬೋರ್ವೆಲ್ ಹಾಕಿದ್ರೆ ಅಂತ ಸಂದರ್ಭದಲ್ಲಿ ಅಲ್ಲಿಂದ ಇಲ್ಲಿ ಬರ್ತಾ ಇರ್ತಕ್ಕಂಥ ಲೇಯರ್ ಅಲ್ಲೇ ಕಟ್ಟಾಗಿ ಅಲ್ಲೇ ಡ್ರಾಪ್ ಆಗ್ತಿದೆ ನೀರು, ಇವ್ರಿಗೆ ಬರ್ತಾ ಇಲ್ಲ. ಅದಕ್ಕೆ ನಾವು ಪದೇ ಪದೇ ಹೇಳ್ತಾ ಇರ್ತೀವಿ, ದಯವಿಟ್ಟು ನೀವು ಬೋರ್ ಹಾಕ್ಸೋದು ಎಷ್ಟು ಮುಖ್ಯನೋ ಅದೇ ರೀತಿ ಸ್ಕ್ಯಾನ್ ಮಾಡಿಸಿ ಕೂತ್ಕೊಳ್ಳೋದು ಕೂಡ ಅಷ್ಟೇ ಮುಖ್ಯ ಅಂತ ಹೇಳ್ತಿರ್ತೀವಿ. ದಯವಿಟ್ಟು ಈ ಥರ ನಿಮ್ಮದರಲ್ಲೂ ಏನಾದರೂ ಸಮಸ್ಯೆಗಳಿದ್ರೆ ಒಂದ್ಸತಿ ಸ್ಕ್ಯಾನ್ ಮಾಡಿಸ್ಕೊಳ್ಳಿ, ಸಂಪೂರ್ಣವಾದ ಮಾಹಿತಿನೂ ಸಮೇತ ನೀಡ್ತಾರೆ. ಈಗಿನ ಅಡ್ವಾನ್ಸ್ಡ್ ಟೆಕ್ನಾಲಜಿಯೊಂದಿಗೆ ವಾಟರ್ನ ಡಿಟೆಕ್ಟ್ ಮಾಡಿ ಪ್ರತಿಯೊಂದನ್ನು ಐಡೆಂಟಿಫೈ ಮಾಡಿ ಕಂಪ್ಯೂಟರೈಸ್ ಮುಖಾಂತರ ನಿಮಗೆ ರಿಪೋರ್ಟು ಸಹ ನೀಡಲಾಗುವುದು.